ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 13ನೇ ವಾರದ ಕೊನೆಯ ವೋಟಿಂಗ್ ರಿಸಲ್ಟ್ ಈ ರೀತಿ ಇರುತ್ತೆ. ಮುಖ್ಯವಾಗಿ ಈ ವಾರ ವೀಕೆಂಡ್ ಅಲ್ಲಿ ಕಿಚ್ಚ ಸಾರಿರಲ್ಲ. ನಿನ್ನೆ ನೈಟ್ ಇಂದ ನಮಗೆ ಲೈವ್ ಬರ್ತಾ ಇಲ್ಲ. ಆಲ್ರೆಡಿ ಎಲಿಮಿನೇಷನ್ ಮುಕ್ತಾಯ ಆಗಿದೆಯಾ, ಮತ್ತೆ ಎಲಿಮಿನೇಷನ್ ಮುಕ್ತಾಯ ಆದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು, ಯಾರು ಹೋಗ್ತಾರೆ, ಯಾರು ಹೋಗಿದ್ದಾರೆ ಅಂತೆಲ್ಲ ಮಾತಾಡೋಣ. ಯಾಕೆ ಅಂದ್ರೆ ಈಗ 10 ಜನ ನಾಮಿನೇಟ್ ಆಗಿದ್ದಾರೆ. 10 ಜನದಲ್ಲಿ 5 ಜನ ಫೀಮೇಲ್ಸ್ ಇದ್ದಾರೆ, 5 ಜನ ಮೇಲ್ ಕಂಟೆಸ್ಟೆಂಟ್ಗಳಿದ್ದಾರೆ. ಇವರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ಯಾರು, ಯಾವ ಕಾರಣಕ್ಕೆ ಹೋಗ್ತಾರೆ, ವೋಟಿಂಗ್ ಅನಾಲಿಸಿಸ್ ಯಾವ ಇದೆ, ಬಾಟಮ್ ಅಲ್ಲಿ ಇರೋದು ಯಾರು, ಟಾಪ್ ಅಲ್ಲಿ ಇರೋದು ಯಾರು, ಹೋದ್ರೆ ಯಾವ ಕಾರಣಕ್ಕೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಇವ್ರನ್ನ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ ಅಂತ. ಬಾಟಮ್ ಅಲ್ಲಿ ಯಾರು ಬರ್ತಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ ಅಂತ 100% ಗೊತ್ತೇ ಇರುತ್ತೆ. ಟಾಪ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಗುರು. ಈಗ್ಲಾಗ್ಲಿ ಫಿನಾಲೆ ಆಗ್ಲು ಖಂಡಿತವಾಗ್ಲೂ 100% ಗಿಲ್ಲಿನೇ ಇರ್ತಾನೆ ಫಸ್ಟ್ ಪ್ಲೇಸ್ ಅಲ್ಲಿ, ನೋ ಡೌಟ್. ಸರಿನಾ? ಯಾರೇ ಏನೇ ಮಾತಾಡ್ಕೊಂಡ್ರು, ಯಾರೇ ಏನೇ ಹೇಳಿದ್ರು ಕೂಡ ಅವೆಲ್ಲ ಗಾಳಿ ಮಾತೆಲ್ಲ ಬಿಟ್ಬಿಡಿ. 100% ಗಿಲ್ಲಿಗೆನೆ ಅತಿ ಹೆಚ್ಚು ಓಟ್ ಸಿಗ್ತಾ ಇದೆ. ಆಲ್ಮೋಸ್ಟ್ 44% ಗಿಲ್ಲಿಗೆ ಓಟ್ ಸಿಗ್ತಿದೆ 100%. ಅಂದ್ರೆ 100 ಜನದಲ್ಲಿ 100 ಜನ ವೋಟ್ ಮಾಡಿದ್ರೆ 44 ಜನ ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ. ಇನ್ನು 54% ಬೇರೆಲ್ಲ ಡಿವೈಡ್ ಆಗ್ತಾ ಇದೆ. ಆ ರೀತಿಯಲ್ಲಿ ವೋಟ್ ಬರ್ತಾ ಇದೆ. ಇದ್ರಲ್ಲಿ ಬೇರೆ ಮಾತೇ ಇಲ್ಲ. ಇನ್ನು ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವುದು ರಕ್ಷಿತಾ 100% ವೋಟ್ ಎಲ್ಲ ಸಿಗ್ತಾ ಇದೆ. ಬೇರೆ ಮಾತೇ ಬೇಡ, ತುಂಬಾ ವೋಟ್ ಎಲ್ಲ ಬರ್ತಾ ಇದೆ. ರಕ್ಷಿತಾ ಕೂಡ ಅದೇ ರೀತಿಯಾಗಿ ಸಿಗ್ತಾ ಇದೆ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಧನುಷ್ ಗೌಡ ಇದ್ದಾರೆ. ತುಂಬಾ ಜನ ಹೇಳ್ತಾರೆ ಆಟ ಆಡ್ತಾ ಇಲ್ಲ, ಏನ್ ಮಾಡ್ತಾ ಇಲ್ಲ, ಓಟ್ ಎಲ್ಲಿಂದ ಬರುತ್ತೆ ಗುರು ಅಂತ. ಓಟ್ ಬರ್ತಾ ಇದೆ ಖಂಡಿತ. ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಧನುಷ್ ಅವರು ಇದ್ದಾರೆ. ಇನ್ನು ಫೋರ್ತ್ ಪ್ಲೇಸ್ ಬಂದ್ಬಿಟ್ಟು ಅಶ್ವಿನಿ ಗೌಡ ಇದ್ದಾರೆ. ಅಶ್ವಿನಿ ಗೌಡ ಇತ್ತೀಚಿನ ದಿನಗಳಲ್ಲಿ ಫ್ಯಾನ್ಸ್ ತುಂಬಾನೇ ಜಾಸ್ತಿ ಆಗ್ತಾರೆ. ಫ್ಯಾಮಿಲಿ ವೀಕ್ ಅಲ್ಲಂತೂ ತುಂಬಾ ಜಾಸ್ತಿನೇ ಅವ್ರ ಮೇಲೆ ಕನ್ಸರ್ನ್, ಅವ್ರ ಮೇಲೆ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ವ್ಯಕ್ತಿ ಅಂತೆಲ್ಲ ತುಂಬಾ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗಿದೆ. 4ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ಇನ್ನು ಮೇನ್ ಆಗಿ ಬಾಟಮ್ 4 ಅಂತ ತಗೊಂಡ್ರೆ, ಬಾಟಮ್ 4 ಅಲ್ಲಿ ಖಂಡಿತವಾಗ್ಲೂ ಸ್ಪಂದನ, ರಘು, ಸೂರಜ್, ರಾಶಿ ಈ 4 ಜನ ಬರ್ತಾರೆ. ಈ 4 ಜನದಲ್ಲಿ ಖಂಡಿತವಾಗ್ಲೂ ಯಾರೋ ಒಬ್ರು ಹೆಲ್ಮೆಟ್ ಆಗೇ ಆಗ್ತಾರೆ. ಮೈ ಪ್ರಿಡಿಕ್ಷನ್ ಏನಂದ್ರೆ ಯಾರು ಹೋಗ್ಬೋದು, ಯಾರು ಹೋಗ್ತಾರೆ, ಯಾರು ಹೋಗಿದ್ದಾರೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಸೂರಜ್ ಹೋಗೋ ಚಾನ್ಸಸ್ ತುಂಬಾ ಹೈ ಇದೆ. ಕಾರಣ ಏನಂದ್ರೆ ತುಂಬಾ ಇದಾವೆ. ಅವರು ಮೇನ್ ಆಗಿ ಅದೇನಂತಪ್ಪ ಸೀರಿಯಲ್ ಕ್ಯಾಟಗರಿಯಿಂದ ಬಂದಿರೋರಲ್ಲ. ಅದಾದ್ಮೇಲೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅವರು ಬಂದಾಗ್ಲಿಂದ ವಾವ್ ಅನ್ನೋ ಮೂಮೆಂಟ್ ಆಗಿರ್ಬೋದು, ಥೋ ಅನ್ನೋ ಮೂಮೆಂಟ್ ಆಗಿರ್ಬೋದು, ಏನ್ ಮರಯ ಅನ್ನೋ ಮೂಮೆಂಟ್ ಆಗಿರ್ಬೋದು, ಎಂಥದ್ದು ಏನು ಇಲ್ಲ. ಅಂತ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಅವಶ್ಯಕತೆ ಇಲ್ಲ ಅಂತ ಅವರೇ ಹೇಳ್ಕೊಂತಾರೆ. ಯಾಕೆ ಅಂದ್ರೆ ಕೆಟ್ಟದ್ದು, ಒಳ್ಳೇದು, ಮೈನಸ್, ಪ್ಲಸ್, ನೆಗೆಟಿವ್, ಪಾಸಿಟಿವ್ ಏನೋ ಒಂದು ಬಿಗ್ ಬಾಸ್ ಮೇಲೆ ಇರಬೇಕು ಅಂತ ಒಂದು ವಿಷಯ ಸೂರಜ್ ಅವರ ವಿಷಯದಲ್ಲಿ ಯಾವುದೇ ರೀತಿಯಾದ ನಡೆದಿಲ್ಲ. ಅದೇ ರೀತಿಯಾಗಿ ಸ್ಪೆಷಲ್ ಫ್ಯಾನ್ ಬೇಸ್ ಅಂತೂ ಎಲ್ಲೂ ಕ್ರಿಯೇಟ್ ಆಗಿಲ್ಲ, ಇನ್ಮೇಲೂ ಆಗೋದು ಇಲ್ಲ ಸೂರಜ್ ಅವರಿಗೆ. ಆ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಬಹುದು ಅಂತ ನನ್ನ ಅನಿಸಿಕೆ. ಅದಾದ್ಮೇಲೆ ನೆಕ್ಸ್ಟ್ ರಾಶಿಕಾ ಏನಂದ್ರೆ ಕಂಪೇರ್ ಟು ಸ್ಪಂದನ, ಕಾವ್ಯ ಇಂದಿದಾರಲ್ಲ, ಇವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಆ ಕಾರಣಕ್ಕೆ ಏನಾದ್ರೂ ಉಳಿಸ್ಕೋಬಹುದು ಅಂತ ಅನಿಸ್ತಾ ಇದೆ. ಇಲ್ಲ ವೋಟಿಂಗ್ ಪ್ರಕಾರ ಎಲಿಮಿನೇಟ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಸೂರಜ್ ಜಾಸ್ತಿ ಬರ್ತಾ ಇದೆ, ರಾಶಿಕಾ ಇನ್ನೂ ಕಡಿಮೆ ಬರ್ತಾ ಇದೆ. ಅದ್ರ ಪ್ರಕಾರ ಅವ್ರು ಎತ್ತಬಹುದು. ಇನ್ನು ಅದೇ ರೀತಿಯಾಗಿ ಮೇನ್ ಆಗಿ ನಮ್ಮ ಇವರಿದಾರಲ್ಲ ಯಾರು ಸ್ಪಂದನ ಅವರು ಓಟ್ ಎಲ್ಲ ಬರ್ತಾ ಇದೆ. ಸೋಷಿಯಲ್ ಕ್ಯಾಟಗರಿಯಿಂದ ಆಗಿರ್ಬೋದು, ಆಮೇಲೆ ಸೀರಿಯಲ್ ಕ್ಯಾಟಗರಿಯಿಂದ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಓಟ್ ಎಲ್ಲ ಬರ್ತಾ ಇದೆ. ಅವನ್ನ ಉಳಿಸ್ಕೊಂತಾರ, ಆಟ ಆಡ್ತಾರ ಅಂತ ಕಳಿಸ್ತಾರ, ಕಾದು ನೋಡ್ಬೇಕು. ನನ್ನ ಪ್ರಕಾರ ಆದ್ರೆ ಈ 4 ಜನ ಸ್ಪಂದನ, ರಘು, ಸೂರಜ್, ರಾಶಿ ಈ 4 ಜನದಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಬಟ್ ಮಾಳುಗೆಲ್ಲ ಓಟ್ ಬರ್ತಾ ಇದೆ. ಮಾಳು ಆಟ ಆಡಲ್ಲ ಅಂತ ಕಳಿಸ್ತಾರ, ಉತ್ತರ ಕರ್ನಾಟಕದ ಸಪೋರ್ಟ್ ಇದೆ ಅಂತ ಉಳಿಸ್ಕೊಂತಾರ, ಕಾದು ನೋಡ್ಬೇಕು. ಮೇನ್ ಇದೇ ಆಗಿರುತ್ತೆ. ಇನ್ನು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬರ್ತೀನಿ ನೋಡಿ ಯಾರ್ಯಾರೆಲ್ಲ ಯಾವ ಸ್ಥಾನದಲ್ಲಿ ಇದಾರೆ ಅಂತ. ಖಂಡಿತವಲ್ಲೂ ಫಸ್ಟ್ ಸ್ಥಾನದಲ್ಲಿ ನಮ್ಮ ಗಿಲ್ಲಿದ್ದಾರೆ, ಸೆಕೆಂಡ್ ಅಲ್ಲಿ ನಮ್ಮ ರಕ್ಷಿತಾ, ಥರ್ಡ್ ಅಲ್ಲಿ ಧನು, ಫೋರ್ತ್ ಅಲ್ಲಿ ಅಶ್ವಿನಿ ಗೌಡ, 5th ಅಲ್ಲಿ ಮಾಳು, 6th ಅಲ್ಲಿ ಸ್ಪಂದನ, 7th ಅಲ್ಲಿ ರಘು, 7th ಅಲ್ಲಿ ಧ್ರುವಂತು, 8th ಅಲ್ಲಿ ರಘು, 9th ಅಲ್ಲಿ ಸೂರಜು, 10th ಅಲ್ಲಿ ರಾಶಿ. ಈ ರೀತಿ ಎಲ್ಲ ವೋಟಿಂಗ್ ಇದೆ. ಧ್ರುವಂತ್ ಅಂತನೂ ಕಳ್ಸಲ್ಲ. ನನ್ನ ಪ್ರಕಾರ ಈ 4 ಜನದಲ್ಲಿ ಯಾರಾದೊಬ್ರು ಕಳ್ಸ ಅಂತ ನಾನು ಪ್ರಿಡಿಕ್ಷನ್ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ ಪ್ರಕಾರ ಯಾರು ಹೋಗ್ತಾರೆ, ಯಾರು ಹೋಗ್ಬೇಕು, ಯಾರು ಹೋಗಬಹುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.